70ರಲ್ಲಿ ಒಬ್ಬರು ಪ್ರಿನ್ಸಿಪಾಲ್ ಮರ್ಡರ್ ಆಯ್ತು ಸರ್. ಅಂಥ ಪ್ರತಿಭಾನ್ವಿತರು ಈಗ ಯಾಕೆ ಕಡಿಮೆ ಆಗಿದ್ದಾರೆ? ಇಲ್ಲ, ಈಗ ಪ್ರತಿಭಾವಂತರ ಸಂಖ್ಯೆ ಕಡಿಮೆ ಆಗಿಲ್ಲ. ಎಲ್ಲೆಲ್ಲೋ ಹೇಗೋ ಇದ್ದಾರೆ. ಯೂನಿವರ್ಸಿಟಿಗಳು ಕಡಿಮೆ ಆಗಿದ್ದಾರೆ ಅಷ್ಟೇ. ಏನ್ ಕಾರಣ? ಅದು ಹೇಳೋದಿದೆಯಲ್ಲ, ಇದು ಬಹಳ ಕಷ್ಟದ್ದು. ಧಾರವಾಡ ಯೂನಿವರ್ಸಿಟಿ ಬರೀ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ, ಬೆಂಗಳೂರು ವಿಶ್ವವಿದ್ಯಾಲಯ ಹೇಗಿತ್ತು ಅಂತಂದ್ರೆ ಮಾನದಂಡ ಜಾತಿ ಇತ್ತ, ಪ್ರತಿಭೆ ಇತ್ತ? ಬಾಬಾ ಸಾಹೇಬ್ರನ್ನ ಒಂದು ಜಾತಿಗೆ ಸೀಮಿತಗೊಳಿಸಿ ಅವರು SC/ST ಮಾತ್ರ ರಿಸರ್ವೇಶನ್ ಕೊಟ್ಟಿದ್ದಾರೆ ಅಂತ ಕಪೋಲ ಕಲ್ಪಿತವಾದಂಥ ವಿಚಾರಧಾರೆಯನ್ನ OBCಗಳ ನಡುವೆ ಹರಳಲಾಗಿದೆ. ಸರ್, ಇಲ್ಲಿ ಜಾತಿನೇ ಬಹಳ ಮೂಲ ಬಂಡವಾಳ. ಯಾಕೆ ಆ ಥರ ಆಗ್ತಾ ಇದೆ? ಈಗ ಜಾತಿಗೆ ಒಂದು ಪ್ರಖರತೆ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಬಾಯಿ ಬಂದಿದೆ, ಮಾತಾಡ್ತಾ ಇದೀವಿ, ಕೆಲಸ ಆಗ್ತಾ ಇದೆಯಾ? 100 ವರ್ಷಗಳ ಹಿಂದೆ RSS ಮಾಡಿದ್ರು. ಯಾಕೆ ಮಾಡಿದ್ರು? ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಈ ತಳವರ್ಗಗಳು ಜಾಗೃತರಾದ್ರು. ನಮ್ಮನ್ನ ಇಷ್ಟು ವರ್ಷ ಇವರು ತುಳಿದಿಟ್ಟಿದ್ರು, ನಾವು ಸಂಘಟಿತರಾಗಬೇಕು, ನಾವು ಜಾಗೃತರಾಗಬೇಕು ಅಂತ ಯಾವಾಗ ಅವರು ಶುರು ಮಾಡಿದ್ರು, ನಾವು ಈ ಭೂಲೋಕದ ದೇವತೆಗಳು, ನಾವು ನಮಗೆ 2 ಜನ್ಮ ಇದೆ, ನಾವು ಎಲ್ಲಾ ಮನುಷ್ಯರಂತೆ ಹುಟ್ಟಿದ್ರು, ನಾವು 8 ವರ್ಷ ಆಗಿ ಉಪನಯನ ಮಾಡ್ಕೊಂಡು ದಾರ ಕಟ್ಕೊಂಡ್ಬಿಟ್ರೆ ನಾವು ಭೂಸುರರು ಆಗ್ತೀವಿ ಅಂತ ಹೇಳಿ ಇವತ್ತು ಅವರು ದೇಶನ ಆಳ್ತಾ ಇದ್ದಾರೆ. ನಾನು ಎಲ್ಲೋ ಒಂದ್ ಕಡೆ ಹೇಳಿದೆ, ಬಹಳ ಕಾಂಟ್ರವರ್ಸಿ ಆಯ್ತು. ಸತ್ತ ರಾಜನಿಗೆ ಶ್ರಾದ್ದ ಮಾಡೋದು ಇವರೇ, ಗೆದ್ದ ರಾಜನಿಗೆ ಪಟ್ಟಾಭಿಷೇಕ ಮಾಡೋದು ಇವರೇ. ಇವ್ರನ್ನ ದೈವಾಂಶ ಸಂಭೂತರು ಅಂತ ಜನ ಒಪ್ಕೊಂಡ್ಬಿಟ್ಟಿದ್ದಾರೆ. ವೈಶ್ಯರಿಗೆ, ಕ್ಷತ್ರಿಯರಿಗೆ ಮತ್ತು ಬ್ರಾಹ್ಮಣರಿಗೆ ಅನುಕೂಲವಾಗಿತ್ತು. ಯಾರಿಗೆ ಬುದ್ಧಿಮತ್ತೆ ಚೆನ್ನಾಗಿದೆ, ಯಾರಿಗೆ ಶಕ್ತಿ ಇದೆ, ಯಾರಿಗೆ ವ್ಯವಹಾರ ಜ್ಞಾನ ಇದೆ, ಅವ್ರ 10% ಈ 3 ಜಾತಿ ಮಾಡಿಕೊಂಡು ಈ 90% ಶೂದ್ರರನ್ನ ಮತ್ತು ಪಂಚಮರನ್ನ ಎಕ್ಸ್ಪ್ಲಾಯ್ಟ್ ಮಾಡಿದ್ರು. ಇವತ್ತು ಅದೇ ವ್ಯವಸ್ಥೆನ ಕಾನೂನು ಮಾಡಬೇಕು ಅಂತ ಹೊರಡ್ತಾ ಇದಾರಲ್ಲ ಸರ್. ಇದನ್ನೇ ಬಾಬಾ ಸಾಹೇಬರು ಹೇಳಿರೋದು. ಬಾಬಾ ಸಾಹೇಬ್ರಿಗೆ ಆ ಕಲ್ಪನೆ ಇತ್ತು. ಅವ್ರಿಗೆ ಕಡ್ಡಾಯ ಶಿಕ್ಷಣ ಅಂತ ಮಾಡಿದ್ರು ಸಂವಿಧಾನದಲ್ಲಿ. ಕಡ್ಡಾಯ ಶಿಕ್ಷಣ ಕೊಡೋಕೆ ಸಾಧ್ಯ ಆಯ್ತಾ? ಕಾಂಗ್ರೆಸ್ ಪಕ್ಷದವ್ರು ಆಳಿದ್ರು, ಈಗ ಯಾರು ಆಳ್ತಾ ಇದ್ರು? ಅವರು ಬ್ರಾಹ್ಮಣ ಸಮುದಾಯದಲ್ಲಿ ಎಲ್ಲ ವಿದ್ಯಾವಂತರಾದ್ರು, ವಿದ್ಯೆಗೆ ಮಹತ್ವ ಕೊಟ್ಟರು, ವಿದ್ಯಾವಂತರಾದ್ರು, ಅಧಿಕಾರ ಸ್ಥಾನದಲ್ಲಿ ಅವ್ರು ಇದ್ದಾರೆ. ಇವತ್ತು ಬಹುಸಂಖ್ಯಾತಲ್ಲಿರೋ ನಾವು ಅವ್ರ ಕೈಲಿ ಆಳಿಸ್ಕೊಳ್ತಾ ಇದ್ದೀವಿ. ಹೌದು.